ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಡಿಸ್ಟ್ರಿಬ್ಯೂಟರ್ ಫೀಚರ್ನ ಹೇಗೆ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಬಿಕಮ್ ಅ ಡಿಸ್ಟ್ರಿಬ್ಯೂಟರ್ನಲ್ಲಿ ಬಂದು ಜಾಯಿನ್ ನೌ ಅಂತ ಕ್ಲಿಕ್ ಮಾಡಬೇಕು. ಇದಾದ ನಂತರ ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಡಿಸ್ಟ್ರಿಬ್ಯೂಟರ್ ID ಆಕ್ಟಿವೇಶನ್ ಆಗುತ್ತೆ. ನೆಕ್ಸ್ಟ್ ನೀವಿಲ್ಲಿ ಆ್ಯಡ್ ಏಜೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಏಜೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ಏಜೆಂಟ್ನ ಡೀಟೇಲ್ಸನ್ನು ಫಿಲಪ್ ಮಾಡ್ತಾ ಹೋಗಬೇಕು. ನಂತರ ಏಜೆಂಟ್ನ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ರಿಟೇಲರ್ಸ್ನ ಲಿಸ್ಟ್ ವ್ಯೂ ಆಗುತ್ತೆ. ಪಾಸ್ವರ್ಡ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಮೊಬೈಲ್ ನಂಬರೇ ಪಾಸ್ವರ್ಡ್ ಕೂಡ ಆಗಿರುತ್ತೆ. ನಿಮ್ಮ ರಿಟೇಲರ್ ಎವ್ರಿ ಟೈಮ್ ಕಾರ್ಡ್ಸ್ ವ್ಯಾಲೆಟ್ ರೀಚಾರ್ಜ್ ಮಾಡ್ಕೊಂಡಾಗಲೂ ಆ್ಯಂಡ್ ಯಾವುದೇ ಸರ್ವಿಸ್ ಆಕ್ಟಿವೇಶನ್ ಮಾಡಿಕೊಂಡ್ರು ನಿಮ್ಮ ಕಾರ್ಡ್ಸ್ ವ್ಯಾಲೆಟ್ಗೆ 10% ಕಮಿಷನ್ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮಗೆ ಲೈಫ್ ಟೈಮ್ ಕಮಿಷನ್ ಬರ್ತಾ ಇರುತ್ತೆ ಆ್ಯಂಡ್ ನೀವು ಅನ್ಲಿಮಿಟೆಡ್ ಏಜೆಂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಂತರ ನೀವಿಲ್ಲಿ ಡೈರೆಕ್ಟ್ ಆಗಿ ರಿಟೇಲರ್ಸ್ನ ಆ್ಯಡ್ ಮಾಡ್ಕೋಬೋದು. ಇನ್ವೈಟ್ ವಯಾ ವಾಟ್ಸಪ್ ಅಂತ ಕ್ಲಿಕ್ ಮಾಡಿದ್ರೆ ಈ ಲಿಂಕನ್ನು ನೀವು ನಿಮ್ಮ ರಿಟೇಲರ್ಸ್ಗೆ ಶೇರ್ ಮಾಡ್ಕೋಬೋದು. ಅವರಿಗೆ ವಾಟ್ಸಪ್ಗೆ ಲಿಂಕ್ ಬಂದಿರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರೋ ಲಿಂಕ್ ಶೇರ್ ಆಗಿರುತ್ತೆ. ಅದೇ ಲಿಂಕ್ ಮುಖಾಂತರ ಅವರು ರಿಜಿಸ್ಟರ್ ಆಗಬೇಕು. ಅವರೇನಾದರೂ ಬ್ಯಾಕ್ ಹೋದರೆ ನಿಮ್ಮ ಅಂಡರ್ ರಿಜಿಸ್ಟರ್ ಆಗಲ್ಲ. ಸೊ ಅವರು ಅದೇ ಲಿಂಕ್ ಕ್ಲಿಕ್ ಮಾಡಿ ಅಲ್ಲೇ ರಿಜಿಸ್ಟರ್ ಆಗಬೇಕು. ನೀವು ಡ್ಯಾಶ್ ಬೋರ್ಡ್ನಲ್ಲೂ ಕೂಡ ಮೈ ಏಜೆಂಟ್ಸ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಏಜೆಂಟ್ ಫಾರ್ಮ್ ಓಪನ್ ಆಗುತ್ತೆ. ನೀವು ಇಲ್ಲೂ ಕೂಡ ರಿಟೇಲರ್ಸ್ನ ಆ್ಯಡ್ ಮಾಡ್ಕೋಬಹುದು. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.